ಮಲ್ನಾಡ್ ಸ್ಟೈಲಲ್ಲಿ ಒಂದು ಎಳೆ ಹಲಸಿನಕಾಯಿ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಕೊಚ್ಚಿ ಮಾಡೋ ಅಂಥದ್ದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಇವತ್ತು ಎಳೆ ಹಲಸಿನಕಾಯಲ್ಲಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ತಿಂದವ್ರಿಗೆ ಗೊತ್ತು ಇದ್ರ ಗಮ್ಮತ್ತು. ಹಲಸಿನಕಾಯಲ್ಲಿ ಹೇರಳವಾಗಿ ಹೆಲ್ತ್ಗೆ ಬೆನಿಫಿಟ್ ಆಗುವಂಥ ಅಂಶಗಳಿದೆ. ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಇಮ್ಯುನಿಟಿ ಜಾಸ್ತಿ ಮಾಡೋಕ್ಕೆ, ಸ್ಕಿನ್ ಹೆಲ್ತ್ ಚೆನ್ನಾಗಿರೋಕ್ಕೆ, ಪೊಟ್ಯಾಷಿಯಮ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಪ್ರೆಷರ್ ಮ್ಯಾನೇಜ್ ಮಾಡೋಕ್ಕೆ, ಹಾಗೆ ಲೋ ಕ್ಯಾಲರಿ ಫುಡ್ ಕೂಡ ಹೌದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಹಾಗೆ ಮಲೆನಾಡು ಕರಾವಳಿ ಭಾಗದಲ್ಲಿ ಹಿತ್ತಲಲ್ಲಿ ಸಿಗ್ತಾ ಇದ್ದಿದ್ದ ತರಕಾರಿಗಳಲ್ಲಿ ಅಡುಗೆ ಮಾಡಿನೇ ರೂಢಿ ಜಾಸ್ತಿ. ಹೊಸದಾಗಿ ಅಂಗಡಿಯಿಂದ ಏನೋ ತೊಗೊಂಬರ್ಬೇಕು ಅನ್ನೋ ಯೋಚನೆ ನಮ್ಮ ಹಿರಿಕರಿಗೆ ಇರಲಿಲ್ಲ. ಈಗ ನೋಡಿ, ಹಲಸಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ಮೂಗು ಅಂತೀವಿ, ಇದನ್ನು ತೆಕ್ಕೊಂಡು ಸಿಪ್ಪೆನೂ ಕೂಡ ನೀಟಾಗಿ ತೆಗಿಬೇಕು. ಸಿಪ್ಪೆ ತೆಗಿಬೇಕಾದ್ರೆ ಕೂಡ ಸ್ವಲ್ಪ ದಪ್ಪನಾಗಿ ತೆಗಿಬೇಕು. ನೋಡಿ, ಮೂಗು ತೆಗೆದಾಯ್ತು. ಈಗ ಸಿಪ್ಪೆನೂ ಕೂಡ ಹೀಗೆ ಈ ರೀತಿ ತೆಕ್ಕೋಬೇಕು. ಇದಿಷ್ಟನ್ನು ತೆಗೆದು ಇದನ್ನು ಸಣ್ಣಕ್ಕೆ ಕೊಚ್ಚಬೇಕು. ಕೊಚ್ಚೋಕ್ಕೆ ಹಸಿದ್ರೆ ಕಷ್ಟ ಆಗುತ್ತೆ ಅಂಥೇಳಿ ಈ ರೀತಿ ಉದ್ದುದ್ದ ಪೀಸ್ ಮಾಡಿಕೊಂಡು ಉದ್ದುದ್ದ ಪೀಸ್ಗಳನ್ನೇ ಕುಕ್ಕರಲ್ಲಿ ಹಾಕಿ ವಿಷಲ್ ಮಾಡಿಸ್ತೀನಿ. ಹಾಗೆ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋದ್ರೊಳಗೆ ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ, ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದನ್ನು ನಾನು ಒಂದು 10 ನಿಮಿಷ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಈ ರೀತಿ ಉಪ್ಪು ನೀರಲ್ಲಿ ಹಾಕಿ ನೆನೆಸೋದ್ರಿಂದ ಹಲಸಿಂದು ಮೇಣ ಬರುತ್ತಲ್ಲ, ಅಂಟು, ಅದೇನಾದ್ರು ಉಳ್ಕೊಂಡಿದ್ರೆ ಆ ಉಪ್ಪು ನೀರಲ್ಲಿ ನೆನೆಸಿದ್ರೆ ಅದು ಬಿಟ್ಟು ಹೋಗುತ್ತೆ. ಅಕಸ್ಮಾತ್ ನೀವು ಹೆಚ್ಚಬೇಕಾದ್ರೆ ಕೈಗೆ ಏನಾದ್ರು ಅಂಟಿತು, ನಮ್ಮ ಚಾಕುಗೆ ಅಂಟ್ಕೊಂತು ಅಂದರೆ ಎಣ್ಣೆಲಿ ಹಾಕಿ ತಿಕ್ಕಿ ಆ ಅಂಟನ್ನು ತೆಗಿಬಹುದು. ಚಾಕುವಲ್ಲಿ ಅಂಟಿದ್ದು ಏನು ಮಾಡಿದ್ರೂ ಹೋಗ್ತಾ ಇಲ್ಲ, ಕತ್ತಿ ಒಳಗೆ ಅಂಟಿದ್ದು ಹೋಗ್ತಾ ಇಲ್ಲ ಅಂದರೆ ಬೆಂಕಿ ಹಿಡಿದ್ರೆ ಆ ಅಂಟು ಪೂರ್ತಿ ಸುಟ್ಟು ಹೋಗುತ್ತೆ. ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಹಿಡಿ ಹಾಕೋಷ್ಟು ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ರಾತ್ರಿಯೇ, ಅದನ್ನು ಕೂಡ ಹಾಕ್ಕೊಂಡು ಮುಳುಗೋಷ್ಟು ನೀರು ಹಾಕಿ ಹೋಳಿಗೆ ಒಂಚೂರು ಉಪ್ಪು ಹಿಡೀಲಿ ಅಂತ ಚೂರು ಉಪ್ಪು ಹಾಕ್ಕೊಂಡು ಅದನ್ನು ಕುಕ್ಕರಲ್ಲಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ತೀನಿ. ಅಕಸ್ಮಾತ್ ನೀವು ತೊಗೊಂಡಿರೋ ಹಲಸಿನಕಾಯಿ ತುಂಬ ಎಳೆಯೋದಿಲ್ಲ, ಒಂದು ಸ್ವಲ್ಪ ಗಟ್ಟಿ ಇದೆ, ಬಲ್ತಿರೋದಿದೆ ಅಂತಂದರೆ 2 ವಿಷಲ್ ಮಾಡಿಸ್ಕೊಳ್ಳಿ. ಈಗ ನೋಡಿ, ಕುಕ್ಕರ್ ಆರಿ ತಣ್ಣಗಾಗಿದೆ. ಈ ರೀತಿ ಹೋಳುಗಳನ್ನು ತೆಗೆದು ಕೊಚ್ಚಿಬಿಡ್ತೀನಿ ಸಣ್ಣಕ್ಕೆ. ಆವಾಗ ಈಸಿಯಾಗಿ ಕಟ್ಟಾಗುತ್ತೆ. ಹಸಿದನ್ನೇ ಕೊಚ್ಚಕ್ಕೆ ಹೋದರೆ ತುಂಬ ಹೊತ್ತು ಹಿಡಿಯುತ್ತೆ. ಈ ರೀತಿ ಕಟ್ ಮಾಡಿ ಬೇಯಿಸಿ ಕೊಚ್ಚೋದ್ರಿಂದ ನೋಡಿ ಎಷ್ಟು ಬೇಗ ಟಕ 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 ಅಂತ ಕಟ್ಟಾಗುತ್ತೆ. ಇದೇ ರೀತಿ ಎಲ್ಲ ಹೋಳುಗಳನ್ನು ಇದೇ ಥರ ಕೊಚ್ಕೋಬೇಕು. ನೀವು ಹಲಸಿನಕಾಯಲ್ಲಿ ಏನೇನು ಅಡುಗೆ ಮಾಡ್ತೀರಾ, ಅಥವಾ ನೆಕ್ಸ್ಟು ಬೇರೆ ಏನಾದರೂ ರೆಸಿಪಿಗಳು ಬೇಕೋ ಹಲಸಿನಕಾಯ್ದು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ ಈ ಪಲ್ಯಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಹಾಕ್ತಾಯಿಲ್ಲ. ಮದುವೆ ಮನೆ ಫಂಕ್ಷನ್ಗಳಲ್ಲಿ ಮಾಡೋ ರೀತಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಕೋಬೋದು. ನಾನಿಲ್ಲಿ ಹಿಂಗೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಹಿಂಗಿನ ಬದಲು ಬೆಳ್ಳುಳ್ಳಿನ ಹಾಕ್ಕೋಬೋದು. ಆ್ಯಕ್ಚುಲಿ ಹಲಸಿನಕಾಯಿ ವಾಯು ಅಂತ ಹೇಳ್ತಾರೆ. ವಾಯು ಹೊಡೆದು ಹೋಗೋಕ್ಕೆ ಹಿಂಗು ಅಥವಾ ಬೆಳ್ಳುಳ್ಳಿ ಏನಾದರೂ ಹಾಕಲೇಬೇಕು. ಅದನ್ನು ಕೊಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು 8 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ, ಒಂದು ಚಿಟಿಕೆ ಆಗುವಷ್ಟು ಸಾಸಿವೆ ಮತ್ತು ಕೊತ್ತಂಬರಿ ಬೀಜನೂ ಹಾಕಬೇಕು. ನಾನು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ನೀವು ಹಾಕ್ಕೋಬೇಕಾದ್ರೆ ಅದನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ತೆ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಈಗ ಕಡಾಯಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಒಂದು 3 ಸ್ಪೂನ್ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು, ಸಾಸಿವೆ ಚಟಪಟ ಅಂದಮೇಲೆ ಉದ್ದಿನಬೇಳೆ ಹಾಕ್ಕೋಬೇಕು. ಅದಕ್ಕೆ ಒಣಮೆಣಸಿನ್ಕಾಯಿ ಒಂದು 3 ಕಟ್ ಮಾಡಿ ಹಾಕ್ಕೊಳ್ತೀನಿ. ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಎಲೆನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಈ ಪಲ್ಯಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗೇ ಹಾಕ್ಕೋಬೇಕು. ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೇ ಈ ಪಲ್ಯ ತುಂಬ ಚೆನ್ನಾಗಾಗೋದು. ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಆದಮೇಲೆ ರುಬ್ಬಿರೋ ಅಂಥ ಮಿಶ್ರಣನೂ ಹಾಕ್ಕೊಂಡು ಅದನ್ನು 2 ನಿಮಿಷ ಫ್ರೈ ಮಾಡಿಕೊಂಡು ಕೊಚ್ಚಿರೋ ಹಲಸಿನಕಾಯಿ ಜೊತೆಗೆ ಬೇಯಿಸಿರೋ ಕಡಲೆಕಾಳನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾವು ಹೋಳು ಬೇಯಬೇಕಾದ್ರೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ, ನೆನಪಲ್ಲಿ ಇಟ್ಕೊಂಡು ಇದಕ್ಕೊಂಚೂರು ಎಕ್ಸ್ಟ್ರಾ ಹಾಕ್ಕೊಂಡು ಮೇಲಿಂದ ರುಚಿಗೆ ತಕ್ಕಷ್ಟು ಬೆಲ್ಲ, ಹಾಗೆ ಹುಣಸೆ ಹುಳಿನೂ ಹಾಕಬೇಕು. ನಾನು ಆಗಲೇ ಹೇಳ್ದಂಗೆ ಉಪ್ಪು ಹುಳಿ ಖಾರ ಎಲ್ಲದು ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ರೇ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ಇಂಗು ಅಥವಾ ಬೆಳ್ಳುಳ್ಳಿ 2ರಲ್ಲಿ ಒಂದನ್ನು ಹಾಕ್ಕೊಳ್ಳೋದನ್ನು ಮಿಸ್ ಮಾಡ್ಕೋಬೇಡಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮಗ್ಚಿದ್ರೆ ಪಲ್ಯ ರೆಡಿ ಆಗುತ್ತೆ. ಬೇಕಿದ್ದರೆ ಮೇಲಿಂದ ಒಂಚೂರು ಎಕ್ಸ್ಟ್ರಾ ಕಾಯಿ ತುರಿನೂ ಹಾಕ್ಕೋಬೋದು, ಇಲ್ಲದೇ ಇದ್ದರೂ ಪರವಾಗಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಇದ್ರದ್ದೇ ಘಮ. ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.